ಎಲ್ರಿಗೂ ಬೆಳಗಿನ ಶುಭೋದಯ. ಇವತ್ತು ಗುರುವಾರ ಆಗಿದೆ, ಹಾಗಾಗಿ ಪೂಜೆ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಬೇಗನೆ ಎದ್ದಿದ್ದೀನಿ. ಬೆಳಗ್ಗೆನೇ ಬಿಸಿನೀರಿಗೆ ಸ್ವಲ್ಪ ಲೆಮನ್ ಹಾಕ್ಕೊಂಡು ಕುಡಿತಾ ಹೊರಗಡೆ ರಂಗೋಲಿ ಹಾಕ್ಕೊಳ್ಳೋಣ ಅಂತ ಹೊರಟಿದ್ದೀನಿ. ಈ ಥರ ಪಾದ ಇರೋ ಚಿತ್ರನ ಬಿಡಿಸೋದ್ರಿಂದ ಗುರುವಾರ ನನಗೆ ರಾಯರ್ ಮನೆಗೆ ಬರ್ತಾರೆ ಅನ್ನೋ ಮನೋಭಾವ. ಹಾಗಾಗಿ ಆ ಥರ ಪ್ರತಿ ಗುರುವಾರ ಈ ಥರ ಪಾದ ಇರೋ ಚಿತ್ರನ ಬಿಡಿಸ್ತೀನಿ. ಮನೆಯಲ್ಲಿ ಸಣ್ಣ ಮಕ್ಕಳಿದ್ರೆ ಡೈಲಿ ಕ್ಲೀನ್ ಮಾಡ್ತಾನೆ ಇರಬೇಕು, ಎಷ್ಟೇ ಕ್ಲೀನ್ ಮಾಡಿದ್ರೂ ಸಾಕಾಗೋದಿಲ್ಲ. ಹಾಗಾಗಿ ಸ್ವಲ್ಪ ಕ್ಲೀನ್ನ ಮಾಡ್ಕೊಳ್ತಾ ಇದ್ದೀನಿ. ರಾತ್ರಿಯೇ ಸ್ವಲ್ಪ ಪಾತ್ರೆನ ಎಲ್ಲ ಕ್ಲೀನ್ ಮಾಡಿಡೋಣ ಅಂತ ಹೇಳಿದ್ರೆ ಲೇಟಾಗೇ ಹೋಯಿತು. ಹಾಗಾಗಿ ಇವಾಗ ಬೆಳಿಗ್ಗೆ ಎದ್ಬಿಟ್ಟು ಸ್ವಲ್ಪ ಕ್ಲೀನಿಂಗ್ನ ಮಾಡ್ಕೊತಾ ಇದ್ದೀನಿ. ಪ್ರತಿ ಸಲ ಪಾತ್ರೆ ತೊಳೆದಾಗಲೂ ಸಿಂಕ್ನ ಕ್ಲೀನ್ ಮಾಡಿ ಇಟ್ಬಿಡ್ತೀನಿ. ಯಾಕಂದರೆ ದೇವ್ರ ಪಾತ್ರೆ ಕೂಡ ತೊಳಿಕೊಳ್ಳೋದ್ರಿಂದ ಸಿಂಕನ್ನು ನೀಟಾಗಿ ವಾಶ್ ಮಾಡಿಬಿಡ್ತೀನಿ. ಇವತ್ತು ನಾನು ಅನ್ನನ ತಿನ್ನೋದಿಲ್ಲ, ಹಾಗಾಗಿ ಇವತ್ತು ನವಣೆದು ಬಿಸಿಬೇಳೆ ಭಾತನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬೆಳಿಗ್ಗೆ ಮತ್ತು ಮಧ್ಯಾಹ್ನ ನಾನು ಇದನ್ನೇ ತಿನ್ಕೊಳ್ತೀನಿ. ಸಂಜೆ ಚಪಾತಿ ಅಥವಾ ಮುದ್ದೆ ಏನಾದರೂ ಮಾಡ್ಕೊಳ್ತೀನಿ. ಇದು ಹೆಲ್ತ್ಗೂ ತುಂಬ ಒಳ್ಳೆಯದು, ಮಿಲ್ಲೆಟ್. ಹಾಗಾಗಿ ಟೇಸ್ಟಿಯಾಗೂ ಕೂಡ ಇರುತ್ತೆ, ಒಮ್ಮೆ ಟ್ರೈ ಮಾಡಿ. ಎಷ್ಟೇ ಬೇಗ ಇದ್ದರೂ ಲೇಟಾಗೇ ಹೋಯಿತು. ರಾಯರ್ಗೆ ಏನು ಪ್ರಸಾದ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಬೆಲ್ಲದ ಹಣ್ಣಿತ್ತು, ಹಾಗಾಗಿ ಬೆಲ್ಲದ ಹಣ್ಣಿನ ರಸಾಯನ ಮಾಡಿದ್ದೀನಿ. ನಮ್ಮ ಮನಸ್ಸಿಗೆ ಮೊದಲು ರಾಯರ್ ಬರಬೇಕು. ನಮ್ಮ ಮನಸ್ಸಿಗೆ ರಾಯರ್ ಬಂದರೆ ಅವ್ರು ಖಂಡಿತ ನಮ್ಮ ಮನೆಗೆ ಬರ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.